ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಚಂದ್ರಾಸ್ ಹೋಮ್ ವರ್ಲ್ಡ್. ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಎಲ್ಲ ರೀತಿಯ ಪೂಜಾ ಐಟಮ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನ ನೋಡೋಣ. ಅದು ಕಾಪರ್ ಇರ್ಬೋದು, ಬ್ರಾಸ್ ಇರ್ಬೋದು, ಹಿತ್ತಾಳೆ, ಬೆಳ್ಳಿ, ತಾಮ್ರ, ಬಂಗಾರ ಎಲ್ಲ ರೀತಿಯ ಪೂಜಾ ಐಟಮ್ಸ್ನ ಕೇವಲ ಒಂದು ವಾಟರ್ ಡ್ರಾಪ್ ಅಷ್ಟು ಹನಿಯಿಂದ ಕ್ಲೀನ್ ಮಾಡ್ಕೊಳ್ಬೋದು. ಸೊ ಹಾಗಾದರೆ ವಾಟರ್ ಡ್ರಾಪ್ ಅಂದರೆ ಯಾವ ರೀತಿ ಇರುತ್ತೆ ಅನ್ನೋದಾದರೆ, ಇಲ್ಲಿ ನೋಡ್ತಾ ಇದ್ದೀರಲ್ಲ ಬೌಲಲ್ಲಿ ವಾಟರ್ ರೀತಿಯಲ್ಲೇ ಇರುತ್ತೆ. ಒಂದು ಡ್ರಾಪ್ ಅಷ್ಟು ಲಿಕ್ವಿಡ್ನ ಉಪಯೋಗಿಸ್ಕೊಂಡು ನಾವು ಪೂಜಾ ಐಟಮ್ಸ್ನ ಕ್ಲೀನ್ ಮಾಡ್ಕೊಳ್ಬೋದು. ಈ ಲಿಕ್ವಿಡ್ ಏನು, ಇದು ಎಲ್ಲಿ ಸಿಗುತ್ತೆ, ಪೂರ್ತಿ ಮಾಹಿತಿ ಅನ್ನೋದು ಈ ವಿಡಿಯೋ ನೋಡ್ತಾ ಹೋದರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಕ್ಲಿಕ್ ಮಾಡೋದ್ರಿಂದ ನಾನು ನೆಕ್ಸ್ಟ್ ವಿಡಿಯೋ ಹಾಕಿದ ಕೂಡಲೇ ನಿಮಗೆ ನೋಟಿಫಿಕೇಶನ್ ಅಂತ ಬರುತ್ತೆ. ನೀವೇ ಫಸ್ಟಾಗಿ ನಮ್ಮ ವೀಡಿಯೋಸ್ನ ನೋಡ್ಬೋದು. ನಾವು ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ದ ವಿಡಿಯೋ. ಯಾವ್ಯಾವುದನ್ನೆಲ್ಲ ಕ್ಲೀನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಆ ಎಲ್ಲ ಪೂಜಾ ಐಟಮ್ಸ್ನ ಈ ರೀತಿ ಸಪ್ರೇಟಾಗಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬೆಳ್ಳಿದು, ಹಿತ್ತಾಳೆ, ತಾಮ್ರ, ಬ್ರಾಸ್ ಎಲ್ಲ ಐಟಮ್ಸು ಕೂಡ ಇದೆ. ಇದೆಲ್ಲದನ್ನ ಕೂಡ ವಿತಿನ್ ಮಿನಿಟಲ್ಲೇ ನಾವು ಕ್ಲೀನ್ ಮಾಡ್ಕೊಳ್ಬೋದು. ತುಂಬಾ ಸುಲಭ. ಡೈಲಿ ಪೂಜೆಗೆ ಉಪಯೋಗಿಸುವಂತಹ ಎಲ್ಲ ಪಾತ್ರೆಗಳನ್ನ ನಾನಿಲ್ಲಿ ಕ್ಲೀನ್ ಮಾಡಿ ತೋರಿಸ್ತೀನಿ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ತುಂಬ ಹಳೆ ಪಾತ್ರೆಗಳಿದೆ, ತುಂಬ ಜಾಸ್ತಿ ಕೊಳೆ ಆಗಿದೆ ಅಂದರೂ ಕೂಡ ಸೇಮ್ ಮೆಥಡಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಇದೆಲ್ಲದನ್ನ ಕ್ಲೀನ್ ಮಾಡೋದಕ್ಕೋಸ್ಕರ ನಾನು ಈ ಒಂದು ಲಿಕ್ವಿಡ್ನ ತೊಗೊಂಡು ಬಂದಿದ್ದೀನಿ. ಇದು ವಿಮ್ ಶುದ್ಧಮ್ ಅಂತ ಇದರ ಹೆಸರು. ಇದು ಎಲ್ಲ ಗ್ರಾಸರಿ ಶಾಪ್ಸಲ್ಲೂ ನಿಮಗೆ ಸಿಗುತ್ತೆ. ಇದರ ಲಿಂಕ್ ಏನಾದ್ರು ನನಗೆ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಇಂಟ್ರೆಸ್ಟ್ ಇರೋರು ಚೆಕ್ ಮಾಡಿ. ಇದು ಸ್ಯಾಂಡಲ್ವುಡ್ ಮತ್ತು ಹುಣಸೆಹಣ್ಣಿಂದ ಮಾಡಿರ್ತಾರೆ. ಎಲ್ಲ ರೀತಿಯ ಪಾತ್ರೆಗಳನ್ನ ಇದರಿಂದ ಕ್ಲೀನ್ ಮಾಡ್ಕೊಳ್ಬೋದು. ಇದು ಯಾವ ರೀತಿ ಇರುತ್ತೆ ಅನ್ನೋದನ್ನು ನೋಡೋಣ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ವಾಟರ್ ಯಾವ ರೀತಿ ಇರುತ್ತೋ ಅದೇ ರೀತಿನೇ ಇರುತ್ತೆ, ಬಟ್ ಇದು ಸ್ವಲ್ಪ ತಿಕ್ಕಾಗಿರುತ್ತೆ ಅಷ್ಟೇ. ಸೊ ಇಲ್ಲಿ ನಾನು ಜಾಸ್ತಿ ಪೂಜಾ ಪಾತ್ರೆಗಳನ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ಒಂದು ಸ್ಪೂನ್ ಅಷ್ಟು ಲಿಕ್ವಿಡ್ನ ಬೌಲಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಕಾಟನ್ ಕೂಡ ಬೇಕಾಗುತ್ತೆ. ಹತ್ತಿ ಬದಲಾಗಿ ನೀವು ನಾರ್ಮಲಾಗಿ ಸಾಫ್ಟ್ ಆಗಿರುವಂಥ ಸ್ಕ್ರಬ್ಬರ್ನ ಕೂಡ ನೀವು ಉಪಯೋಗಿಸ್ಕೊಳ್ಬೋದು. ಫಸ್ಟಿಗೆ ಅರಿಶಿನ ಕುಂಕುಮ ಎಲ್ಲ ಕೂಡ ಹಚ್ಚಿರ್ತೀವಲ್ವ, ಅದರ ಮಾರ್ಕ್ಸ್ ಎಲ್ಲ ಕೂಡ ನೀರಿಂದ ಈ ರೀತಿ ತೊಳೆದು ಇಟ್ಕೊಳ್ತಾ ಇದ್ದೀನಿ. ಗಂಧ, ಅರಿಶಿನ ಕುಂಕುಮ ಏನು ಹಚ್ಚಿರ್ತೀವಿ ಅದೆಲ್ಲದನ್ನ ಕೂಡ ತೊಳೆದು ಸೈಡ್ಗೆ ಇಟ್ಕೊಳ್ಬೇಕಾಗುತ್ತೆ. ಆಗ ನಮಗೆ ಕ್ಲೀನಿಂಗ್ ಅನ್ನೋದು ತುಂಬಾ ಸುಲಭ ಆಗುತ್ತೆ. ಯಾವುದೇ ಮೆಥಡ್ನ ಫಾಲೋ ಮಾಡಿದ್ರೂ ಕೂಡ ಅರಿಶಿನ ಕುಂಕುಮದ ಮಾರ್ಕ್ಸ್ ಎಲ್ಲ ಕೂಡ ತೊಳೆದ್ಬಿಟ್ಟು ನಾವು ಕ್ಲೀನ್ ಮಾಡ್ಕೊಂಡ್ರೆ ತುಂಬ ಸುಲಭ ಆಗುತ್ತೆ. ಇಲ್ಲ ಅಂದರೆ ಸೊ ಅರಿಶಿನ ಕುಂಕುಮ ಎಲ್ಲ ಕಡೆನೂ ಹರಡೋ ಚಾನ್ಸ್ ಇರುತ್ತೆ. ಒಂದು ದೊಡ್ಡ ಬೌಲಲ್ಲಿ ನಾನು ನೀರನ್ನ ತೊಗೊಂಡಿದ್ದೀನಿ. ಈಗ ಈ ಒಂದು ಲಿಕ್ವಿಡ್ನ ಸ್ಪ್ರೆಡ್ ಮಾಡ್ಕೊಳ್ಳೋಣ ಎಲ್ಲ ಪಾತ್ರೆಗಳ ಮೇಲೆ ಕೂಡ. ಫಸ್ಟಿಗೆ ನಾನು ಕೈಯಲ್ಲೇ ನಿಮಗೆ ಅಪ್ಲೈ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ನಾನು ಎಲ್ಲ ಅಪ್ಲೈ ಮಾಡಿದ್ದೀನಿ ಅಲ್ಲೂ ಕಲರ್ ಅನ್ನೋದು ಇಮ್ಮಿಡಿಯೇಟಾಗಿ ಚೇಂಜ್ ಆಗುತ್ತೆ. ಬಟ್ ಇಲ್ಲಿ ನಿಮಗೆ ವಿಡಿಯೋದಲ್ಲಿ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಅಂತ ಅನಿಸುತ್ತೆ. ನಾನೀಗ ಈ ಒಂದು ಸಾಫ್ಟ್ ಆಗಿರುವಂತಹ ಹತ್ತಿಯಿಂದನೇ ಎಲ್ಲ ಪಾತ್ರೆಗಳ ಮೇಲೆ ಕೂಡ ಈ ರೀತಿ ಅಪ್ಲೈ ಮಾಡ್ತಾ ಹೋಗ್ತೀನಿ. ನಾವು ಎಷ್ಟು ನೀಟಾಗಿ ಅಪ್ಲೈ ಮಾಡ್ತೀವೋ ಅಷ್ಟು ನೀಟಾಗಿ ಪಾತ್ರೆಗಳು ಪಳಪಳ ಅಂತ ಹೊಳಿತಾ ಇರುತ್ತೆ. ಈ ರೀತಿ ಅಪ್ಲೈ ಮಾಡಿದಾದ್ಮೇಲೆ ಡೈರೆಕ್ಟಾಗಿ ನೀರಲ್ಲಿ ಹಾಕ್ಕೊಳ್ಳೋದಷ್ಟೇ. ಇಮ್ಮಿಡಿಯೇಟಾಗಿ ಕ್ಲೀನ್ ಮಾಡಿಕೊಂಡ್ರೆ ಬೆಟರು. ಒಂದು ವೇಳೆ ಜಾಸ್ತಿ ಈ ರೀತಿ ಪೂಜಾ ವೆಸಲ್ಸ್ನ ಕ್ಲೀನ್ ಮಾಡ್ತಾ ಇದ್ದೀರಾ ಅನ್ನೋದಾದರೆ ಈ ರೀತಿ ಪಕ್ಕದಲ್ಲೇ ಒಂದು ದೊಡ್ಡ ಪಾತ್ರೆಯಲ್ಲಿ ನೀರನ್ನ ಇಟ್ಕೊಂಡ್ಬಿಟ್ಟು ಇಮ್ಮಿಡಿಯೇಟಾಗಿ ಈ ಒಂದು ಲಿಕ್ವಿಡ್ನ ಅಪ್ಲೈ ಮಾಡಿದಾದ್ಮೇಲೆ ಆ ಪಾತ್ರೆನ ನೀರಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ಈ ರೀತಿ ಹಾಕ್ಕೊಳ್ಳೋದ್ರಿಂದ ಕಲರ್ ಅನ್ನೋದು ಚೇಂಜ್ ಆಗದಿರ ಇರುತ್ತೆ. ನೋಡ್ತಾ ಇದ್ದೀರಲ್ವ, ಜಸ್ಟು ನಾವು ಅಪ್ಲೈ ಮಾಡೋದಷ್ಟೇ. ಎಲ್ಲಿ ಅಪ್ಲೈ ಮಾಡಿದೆವೋ ಅಲ್ಲಿ ಇಮ್ಮಿಡಿಯೇಟಾಗಿ ಶೈನಿಂಗ್ ಅನ್ನೋದು ಬರುತ್ತೆ. ಜಾಸ್ತಿ ನಾವು ಪ್ರೆಸ್ ಮಾಡಿ ಒತ್ತಿ ಉಜ್ಜೋ ಅವಶ್ಯಕತೆ ಕೂಡ ಏನಿರಲ್ಲ. ಸಾಫ್ಟಾಗಿರುವಂಥ ಹತ್ತಿಯಿಂದ ನಾರ್ಮಲಾಗಿ ಅಪ್ಲೈ ಮಾಡೋದಷ್ಟೇ. ನೋಡಿ, ಈ ಗ್ಲಾಸು ಎಷ್ಟು ಕಲರ್ ಚೇಂಜ್ ಆಗಿದೆ ಅಂತ. ಸೊ ಇದನ್ನು ಕೂಡ ನಾನು ನೀರಲ್ಲಿ ಹಾಕ್ಕೊಳ್ತೀನಿ. ನಾನು ಪೂಜಾ ಐಟಮ್ಸ್ನ ಸಪ್ರೇಟಾಗಿ ಇಟ್ಕೊಳ್ತೀನಿ. ಅಂದರೆ ಬೆಳ್ಳಿದೆಲ್ಲ ಸಪ್ರೇಟಾಗಿ, ಈ ರೀತಿ ತಾಮ್ರ, ಹಿತ್ತಾಳದೆಲ್ಲ ಸಪ್ರೇಟಾಗಿ ಮಾಡಿ ಕ್ಲೀನ್ ಮಾಡಬೇಕಾದ್ರೆ ಸೊ ಇದೇ ಮೆಥಡ್ನ ಫಾಲೋ ಮಾಡ್ತಾ ಇರ್ತೀನಿ. ಫಸ್ಟಿಗೆ ಈ ಬ್ರಾಸ್ ಐಟಮ್ಸ್ ಎಲ್ಲ ಕೂಡ ನಾನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ರಾಗಿ, ಹಿತ್ತಾಳೆ, ತಾಮ್ರ, ಕಂಚು ಅಂತ ಏನು ಹೇಳ್ತೀವಿ ಈ ಎಲ್ಲ ಪಾತ್ರೆಗಳು ಇದೆ. ಈಗ ಇದೆಲ್ಲದನ್ನ ಕೂಡ ಒಂದ್ಸರಿ ನೀರಿಂದ ತೊಳೆದ್ಬಿಟ್ಟು ಸಪ್ರೇಟಾಗಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ಬಿಡ್ತೀನಿ. ಈಗ ಒಂದು ಸಾಫ್ಟ್ ಆಗಿರುವಂಥ ಬಟ್ಟೆಯಿಂದ ಇದೆಲ್ಲದನ್ನು ಕೂಡ ಒರೆಸ್ಕೊಳ್ಬೇಕಾಗತ್ತೆ. ಸೊ ನಾನು ಅದಕ್ಕಿಂತ ಮುಂಚೆ ಬೆಳ್ಳಿ ಪಾತ್ರೆಗಳನ್ನ ಕೂಡ ಇದೇ ರೀತಿಯೇ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಒಂದೇ ಸರಿ ಎಲ್ಲದನ್ನು ಬಟ್ಟೆಯಿಂದ ಒರೆಸ್ತೀನಿ. ಈಗ ನಾನು ಕಾಟನ್ ಸಪ್ರೇಟಾಗಿರೋದು ತೊಗೊಂಡಿದ್ದೀನಿ. ಯಾಕಂದರೆ ಹಿತ್ತಾಳದೆಲ್ಲನೂ ನಾವು ಕ್ಲೀನ್ ಮಾಡ್ಕೊಳ್ಬೇಕಾದ್ರೆ ಅದರ ಕೊಳೆ ಎಲ್ಲ ಕೂಡ ಆ ಒಂದು ಹತ್ತಿಯಲ್ಲಿರುತ್ತೆ ಅನ್ನೋದ್ರಿಂದ ನಾನು ಬೆಳ್ಳಿ ಪಾತ್ರೆಗಳನ್ನ ಕ್ಲೀನ್ ಮಾಡಬೇಕಾದ್ರೆ ಸಪ್ರೇಟಾಗಿ ಒಂದು ಹತ್ತಿನ ತೊಗೊಂಡು ವಿಡಿಯೋದಲ್ಲಿ ತೋರಿಸ್ದಂಗೆ ಅಪ್ಲೈ ಮಾಡ್ತಾ ಇದ್ದೀನಿ. ಒಂದು ವೇಳೆ ಜಾಸ್ತಿ ಡಾರ್ಕ್ ಆಗಿತ್ತು ಅನಿಸಿದ್ರೆ ಆ ಪಾತ್ರೆಗಳ ಮೇಲೆ ಜಾಸ್ತಿ ಹೊತ್ತು ನೀವು ಈ ಲಿಕ್ವಿಡ್ನ ಅಪ್ಲೈ ಮಾಡ್ತಾ ಇರಬೇಕಾಗುತ್ತೆ. ಜಾಸ್ತಿ ಉಜ್ಜಿಲ್ಲ ಅಂದರೂ ಕೂಡ ಜಸ್ಟ್ ನೀವು ಅದ್ರ ಮೇಲೆ ಅಪ್ಲೈ ಮಾಡ್ತಾ ಇದ್ದಂಗೆ ನಿಮಗೆ ಒಳ್ಳೆ ರಿಸಲ್ಟ್ ಅನ್ನೋದು ಸಿಗುತ್ತೆ.
ಕೆಲವೊಬ್ಬರಿಗೆ ಈ ರೀತಿ ಕ್ಲೀನ್ ಮಾಡಬೇಕಾದ್ರೆ ಕೈಗಳೆಲ್ಲನೂ ರಫ್ ಆಗ್ತಾ ಇರುತ್ತೆ. ಒಂದು ವೇಳೆ ರಫ್ ಆಗದಿರ ಇರಬೇಕು ಅಂದರೆ ನೀವು ಗ್ಲೌಸ್ನ ಯೂಸ್ ಮಾಡ್ಬೋದು. ಅದರ್ವೈಸ್ ಒಂದು ಸಿಂಪಲ್ ಆಗಿರುವಂಥ ಟಿಪ್ನ ಕೂಡ ನೀವು ಫಾಲೋ ಮಾಡ್ಬೋದು. ವಿಡಿಯೋನ ಪೂರ್ತಿ ಕೊನೆವರೆಗೂ ನೋಡ್ತಾ ಹೋಗಿ ಆ ಒಂದು ಟಿಪ್ ಏನು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ. ಈಗಾಗಲೇ ನಮ್ಮ ಚಾನಲಲ್ಲಿ ತುಂಬ ರೀತಿಯ ಪೂಜಾ ಐಟಮ್ಸ್ನ ಕ್ಲೀನ್ ಮಾಡುವಂಥ ವೀಡಿಯೋಸ್ ಇದೆ. ಇಂಟ್ರೆಸ್ಟ್ ಇದ್ದರೆ ಒಂದು ಸರಿ ಪೂಜಾ ರಿಲೇಟೆಡ್ ಅನ್ನೋ ಪ್ಲೇಲಿಸ್ಟ್ನ ಚೆಕ್ ಮಾಡಿ. ಆಲ್ಮೋಸ್ಟು ಪೂಜೆಗೆ ಸಂಬಂಧಪಟ್ಟಂಥ ಟಿಪ್ಸ್ ಇರ್ಬೋದು, ಎಲ್ಲ ವೀಡಿಯೋಸ್ನ ನೀವು ಅದರಲ್ಲಿ ನೋಡ್ಬೋದು. ಪ್ರತಿಯೊಂದು ಕೂಡ ತುಂಬಾ ಇನ್ಫಾರ್ಮೇಟಿವ್ ಆಗಿರುತ್ತೆ. ನೀವು ತೊಗೊಂಡಿರುವಂಥ ಪೂಜಾ ಪಾತ್ರೆಗಳಲ್ಲಿ ಮೈನ್ಯೂಟಾಗಿ ತುಂಬಾ ಡಿಸೈನ್ಸ್ ಇದೆ ಅಂತ ಅನಿಸಿದ್ರೆ ಒಂದು ಸಾಫ್ಟ್ ಬ್ರೆಸಲ್ಸ್ ಇರುವಂಥ ಬ್ರಷ್ನ ತೊಗೊಂಡ್ಬಿಟ್ಟು ಅದರಲ್ಲಿ ವಿಡಿಯೋದಲ್ಲಿ ತೋರಿಸ್ದಂಗೆ ಅಪ್ಲೈ ಮಾಡ್ತಾ ಹೋಗಿ ಸಾಕಾಗುತ್ತೆ. ಈ ರೀತಿ ಲಿಕ್ವಿಡ್ನ ಎಲ್ಲ ಕಡೆ ಅಪ್ಲೈ ಮಾಡಿದಾದ್ಮೇಲೆ ನೀರಲ್ಲಿ ಹಾಕ್ಕೊಂಡ್ಬಿಡೋದು ಅಷ್ಟೇ. ಫೈನಲಿ ನಾನು ಈ ಒಂದು ಪ್ಲೇಟ್ನ ಕೂಡ ಕ್ಲೀನ್ ಮಾಡಿ ತೋರಿಸ್ತಾ ಇದ್ದೀನಿ. ಕ್ಲೀನ್ ಎಲ್ಲ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದು ಕೂಡ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಹೋಗ್ತೀನಿ. ಸೊ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೂ ನೋಡ್ತಾ ಹೋಗಿ, ಆಗ ಮಾತ್ರ ನಿಮಗೆ ಪೂರ್ತಿ ಇನ್ಫಾರ್ಮೇಷನ್ ಅನ್ನೋದು ಸಿಗುತ್ತೆ. ಈಗ ಎಲ್ಲದನ್ನ ಕೂಡ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ಥರನೇ ಮನೇನ ಡೆಕೋರೇಷನ್ಗೋಸ್ಕರ ಉಪಯೋಗಿಸುವಂಥ ತಾಮ್ರ, ಹಿತ್ತಾಳೆ ಪಾತ್ರೆಗಳನ್ನ ಕೂಡ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಎಲ್ಲದನ್ನ ಒನ್ ಬೈ ಒನ್ ಕ್ಲೀನ್ ಆದಮೇಲೆ ತೋರಿಸ್ತೀನಿ ನೋಡಿ. ನೋಡ್ತಾ ಇದ್ದೀರಲ್ವಾ, ತುಂಬಾ ಪಳಪಳ ಅಂತ ಹೊಳಿತಾ ಇದೆ. ನಿಮ್ಮ ಮನೆಯಲ್ಲಿರುವಂಥ ಪೂಜಾ ಪಾತ್ರೆಗಳು ಎಷ್ಟೇ ಡಾರ್ಕ್ ಆಗಿರುವಂಥ ಕೊಳೆ ಆಗಿದ್ರೂ ಕೂಡ ಇಮ್ಮಿಡಿಯೇಟಾಗಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಯಾವುದೇ ಮೆಥಡಲ್ಲಿ ನೀವು ಪೂಜಾ ಐಟಮ್ಸ್ನ ಕ್ಲೀನ್ ಮಾಡಿದ್ರು ಕೂಡ ಇಮ್ಮಿಡಿಯೇಟಾಗಿ ಈ ರೀತಿ ಒಂದು ಕಾಟನ್ ಬಟ್ಟೆಯಿಂದ ಒರೆಸಿ ಇಡೋದ್ರಿಂದ ತುಂಬ ದಿನಗಳವರೆಗೂ ಈ ಒಂದು ಪಾತ್ರೆಗಳನ್ನೋದು ಕಪ್ಪಗಾಗ್ದಿರ ಇರುತ್ತೆ. ಪೂಜಾ ಐಟಮ್ಸ್ನ ಕ್ಲೀನ್ ಮಾಡಿದಾಗ ನಿಮ್ಮ ಕೈಗಳು ರಫ್ ಆಗ್ತಾ ಇದೆ ಅಂದರೆ ಇಮ್ಮಿಡಿಯೇಟಾಗಿ ನೀವು ಒಂದು ಮಾಯಿಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಕೈಗಳೆಲ್ಲ ರಫ್ ಆಗ್ದಿರ ಇರುತ್ತೆ. ಉಳಿದಿರೋಂಥ ಎಲ್ಲ ಪಾತ್ರೆಗಳನ್ನ ಇದೇ ಬಟ್ಟೆಯಿಂದ ಒರೆಸಿ ತೋರಿಸ್ತೀನಿ. ಸೊ ನೀವಾಗ ರಿಸಲ್ಟ್ನ ಅಬ್ಸರ್ವ್ ಮಾಡ್ಬೋದು ಎಷ್ಟು ಶೈನಿ ಆಗಿದೆ ಅಂತ. ನೋಡಿದ್ರಲ್ವಾ ಫ್ರೆಂಡ್ಸ್, ತುಂಬ ಸುಲಭವಾಗಿ ಎಲ್ಲ ರೀತಿಯ ಪೂಜಾ ವೆಸಲ್ಸ್ನ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಬೋದು ಅನ್ನೋದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಐ ಹೋಪ್ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಉಪಯೋಗ ಆಗುತ್ತೆ, ಯೂಸ್ಫುಲ್ ಆಗುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ ಅನ್ನೋದ್ರಿಂದ ಶೇರ್ ಮಾಡಿದ್ದೀನಿ. ನಿಮ್ಗೆ ಏನಾದರೂ ಯೂಸ್ಫುಲ್ ಆಯಿತು, ಇಂಟ್ರೆಸ್ಟಿಂಗ್ ಆಗಿತ್ತು ಅನಿಸಿದ್ರೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿರುವಂಥ ಇಂಟ್ರೆಸ್ಟಿಂಗ್ ವೀಡಿಯೋಸ್ಗೋಸ್ಕರ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಇನ್ನೊಂದು ಇಂಟ್ರೆಸ್ಟಿಂಗ್ ವೀಡಿಯೋ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.